ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದ್ರೆ, ಈಗಾಗಲೇ ನಾವು ನಿಮ್ಮನ್ನ ಕಾಣಿಸ್ತಾ ಇದೀವಲ್ವ, ಕೆಂಪು ಮತ್ತು ಕಪ್ಪು ಬಣ್ಣದ ಆಕಾರದ, ಇದನ್ನ ಗುರುಗುಂಜಿ ಅಂತ ಹೇಳ್ತೀವಿ. ಇದು ಬಳ್ಳಿಲಾಗೋದು ಜಾಸ್ತಿ. ಬಳ್ಳಿಲಾಗಿದ್ರೆ ಈ ತರ ಚಿಪ್ಪಿನಲ್ಲಿ ಬರ್ತದೆ. ಅದು ತಾವು ನೋಡ್ಬೋದು, ಈ ತರ ಚಿಪ್ಪಿನಲ್ಲಿ ಬರ್ತದೆ. ಇದು ಮತ್ತೆ ಕೆಂಪು ಮತ್ತೆ ಬಿಳಿಯ, ಕೆಂಪು ಮತ್ತೆ ಕಪ್ಪು ಒಂದು ಬಣ್ಣದ ಬರ್ತದೆ. ಇದು ಗುರುಗುಂಜಿ 100 ಮಿಲಿ ಇರ್ತದೆ. 100 ಮಿಲಿ ಅಂತ ಗ್ರಾಮ್. ಇದು ನಾವು ಬಂಗಾರದ ಒಂದು ತೂಕವನ್ನ ಮಾಡ್ತೀವಲ್ವಾ, ಇದು 10 ಹಾಕಿದರೆ 1 ಗ್ರಾಮ್ ಆಗ್ತದೆ. ಮೊದಲಿನ ಕಾಲದಲ್ಲಿ ಇದು 10 ಹಾಕಿಬಿಟ್ಟು 1 ಗ್ರಾಮ್ ಅಂತ ಮಾಡ್ತಾ ಇದ್ರು. ಆವಾಗ ತೂಕದ ಇದೆಲ್ಲ ಮಾಡುವಂಥದ್ದು ಇರಲಿಲ್ಲ. ಈಗ ಎಲೆಕ್ಟ್ರಾನಿಕ್ ಕಾಟ ಆಗಿರ್ಬೋದು, ಸಾದಾ ಕಾಟ ಎಲ್ಲ ತೂಕದ ಮಾಪನ ಇರಲಿಲ್ಲ. ಆ ಸಮಯದಲ್ಲಿ ಇದನ್ನು 10 ಹಾಕಿಬಿಟ್ಟು ತೂಕವನ್ನು ಮಾಡ್ತಿದ್ರು. ಆವಾಗ ಬಟ್ಟೆಲ್ಲ ಇದ್ದಿರಲಿಲ್ಲ. 10 ಹಾಕಿದ್ರೆ 1 ಗ್ರಾಮ್ ಆಗ್ತದೆ. ಇದು 1 ಗ್ರಾಮಿಗೆ 10 ಬರ್ತದೆ. ಹಾಗೆ 100,000 ಗ್ರಾಮ್ ಹಾಕಿದರೆ 1 kg ಆಗ್ತದೆ. ತಮಗೆಲ್ಲ ಗೊತ್ತಿರುವಂಥ ವಿಷಯನೇ ಅದು. ಆದರೆ ತೂಕದ ಒಂದು ಮಹತ್ವ ಗೊತ್ತಾಗಿರೋದೇ ಈ ಗುರುಗುಂಜಿಯಿಂದ. ಯಾಕಂದರೆ ಇದು ಬಳ್ಳಿಯಲಾಗುವಂಥದ್ದು ಜಾಸ್ತಿ. ಮೊದಲಿಗೆ ಬಂಗಾರದ ಕೆಲಸದಲ್ಲಿ ಬಳಸ್ತಾ ಇದ್ರು. ಈಗಾಗಲೇ ಅದೆಲ್ಲ ಮರೀಚಿಕೆ ಆಗೋಗ್ಬಿಟ್ಟಿದೆ. ತಾವು ಇದನ್ನು ಕಾಣ್ಬೋದು. ಇದು ಬಳ್ಳಿಯಲ್ಲಿ ಬರ್ತದೆ. ಬಳ್ಳಿ ನಮ್ಮ ಹತ್ರ ಈಗ ತರೋದಕ್ಕೆ ನಮ್ಗೆ ನಿನ್ನೆ ಸಿಕ್ಕಿತ್ತದು ಮೊನ್ನೆಗೆ. ಆದರೆ ಇದರ ಚಿಪ್ನಲ್ಲಿ ಬರ್ತದೆ. ಅದು ಈ ಥರ ಚಿಪ್ನಲ್ಲಿ ಒಳಗೆ ಆಗ್ತದೆ. ಅದು ಬಳ್ಳಿಯಲ್ಲಿ ಆಗೋದು ಜಾಸ್ತಿ. ಈ ಥರ ಚಿಪ್ನಲ್ಲಿ ಬರ್ತದೆ. ಅದು ತಮ್ಮ ನೋಡ್ಬೋದು, ಕೆಂಪು ಮತ್ತು ಕಪ್ಪು ಬಣ್ಣದಲ್ಲಿ ಬರ್ತದೆ.